ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ಅಬಿ ಬೇಗೂರ್ ಬ್ಲಾಗ್ಸ್. ಆಫ್ಟರ್ ವೆರಿ ಲಾಂಗ್ ಟೈಮ್ ಐ ಕಮ್ ಅಪ್ ವಿತ್ ಎ ಕುಕ್ಕಿಂಗ್ ವಿಡಿಯೋ. ಅಂದರೆ ತುಂಬ ಸಿಂಪಲ್ಲಾಗಿ ವಿಡಿಯೋ ಕುಕ್ಕಿಂಗ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಕೆಂಪಿಂಡಿ ಅಥವಾ ಕೆಂಪು ಚಟ್ನಿ ಗೊತ್ತಿರುತ್ತಲ್ವ, ನಮ್ಮ ಉತ್ತರ ಕರ್ನಾಟಕ ಶೈಲಿದು. ಸೊ ಅದನ್ನು ಇವತ್ತು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವೆರಿ ಸಿಂಪಲ್ ವೇ. ಸೊ ಬನ್ನಿ, ಬೇಗ ನಾವು ಕೆಂಪಿಂಡಿ ಮಾಡ್ಕೊಂಡು ಗರಿ ರೊಟ್ಟಿ ಜೊತೆ ತಿನ್ನೋಣ. ಸೊ ಇವಾಗ ನಾವು ಕೆಂಪಿಂಡಿ ಮಾಡೋದಕ್ಕೋಸ್ಕರ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ನೆನೆಸಿಟ್ಕೊಂಡಿದ್ದೀವಿ. ಬೇಗ ಹಾಕಬೇಕು ಅಥವಾ ನಮಗೆ ಟೈಮ್ ಇಲ್ಲ, ನೆನೆಸಿಡೋದಕ್ಕೆ ಮರ್ತೋಯ್ತು ಅಂತ ಅಂದರೆ ಸ್ವಲ್ಪ ಬಿಸಿ ನೀರಲ್ಲಿ ಒಂದು 5 ಮಿನಿಟ್ಸ್ ಅದನ್ನು ನೆನೆಸ್ಬಿಟ್ಟು ಹಾಕ್ಕೋಬೋದು. ಸೊ ನೆನೆಸ್ಬಿಟ್ಟು ಇದು 5 ಮಿನಿಟ್ಸ್ ಅಲ್ಲಿ ನಾವು ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಂಡಿರೋದು. ಸೊ ಅದಕ್ಕೆ ನಾವು ಒಂದು 1/4 kg ನಾವು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ. ಅದಕ್ಕೆ ಒಂದು 2 ಇಡೀ ಅಂದರೆ ಒಂದು 10-15ರಿಂದ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀವಿ ಅದಕ್ಕೆ, ಮತ್ತು ಒಂದು 1/4 ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀವಿ. ಇದು ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ 1 ಸ್ಪೂನು ನಿಮ್ಮ ಟೇಸ್ಟಿಗೆ ತಗೋಗಿ, ನೀವು ಒಂದು 1/4 kg ತೊಗೊಂಡ್ರೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಸೇರಿಸ್ಕೋಬೋದು. ಒಂದು ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣು ತೊಗೊಂಡಿದ್ದೀವಿ ಇಲ್ಲಿ. ಸೊ ಇದು ನೆನೆಸಿಟ್ಕೊಂಡಿರೋದ್ರಿಂದ ಕೆಲವೊಬ್ರು ಇದನ್ನು ಹಣ್ಣು ಮೆಣಸಿನ್ಕಾಯಿ ಬರುತ್ತಲ್ಲ, ಇವಾಗ ಹಸಿ ಮೆಣಸಿನ್ಕಾಯಿ ಕೆಂಪು ಹತ್ತಿರುತ್ತೆ ನೋಡಿ, ಅದರಲ್ಲೂ ಕೂಡ ಮಾಡ್ಕೋತಾರೆ. ನಾವು ಒಣಮೆಣಸಿನ್ಕಾಯಿನ ನೆನೆಸ್ಕೊಟ್ಟು ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀವಿ, ರುಚಿಗೆ ತಕ್ಕ. ನಮಗೆ ಸ್ವೀಟ್ ಸ್ವಲ್ಪ ಬೇಕು, ಸ್ಪೈಸಿ, ಹುಳಿ, ಖಾರ, ಉಪ್ಪು, ಸ್ವೀಟಾಗಿರಬೇಕು ಅಂತ ಬಯಸೋರು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೋಬೋದು. ಸೊ ಅದನ್ನೆಲ್ಲನೂ ಸೇರಿಸ್ಕೊಂಡು ನಾವು ಮಿಕ್ಸಿ ಮಾಡ್ಕೊತಾ ಇದ್ದೀವಿ. ಇದು ದೋಸೆಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಫೈನ್ ಗ್ರೈಂಡ್ ಮಾಡ್ಕೋಬೇಕು, ಅದು ಫೈನ್ ಮಿಕ್ಸಿ ಮಾಡಿಕೊಂಡ್ರೆ ಇದು ನೋಡಿ ಇಷ್ಟು ಟೆಕ್ಸ್ಚರಲ್ಲಿ ಬರುತ್ತೆ. ಇನ್ನು ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಂಡು ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಈಸಿ ಮೆಥಡ್, ವೆರಿ ಈಸಿ ಮೆಥಡಲ್ಲಿ ನಾವು ಮಾಡಿರೋದು. ಟೈಮ್ ಇಲ್ಲ ಅಂದರು ಒಂದು 5 ಮಿನಿಟ್ಸ್ ಸ್ವಲ್ಪ ಬಿಸಿ ನೀರು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದರಲ್ಲಿ ನೆನೆಸಿ ಬಸ್ಕೊಂಡು ನಾವು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಇನ್ಸ್ಟೆಂಟಾಗಿ ನಮಗೆ ಈಗ ದೋಸೆಗೆಲ್ಲ ಚಟ್ನಿ ಎಲ್ಲ ರೆಡಿ ಇಲ್ಲ ಅಂತ ಅಂದಾಗ ಬೇಗ ಮಾಡ್ಕೋಬೋದು. ಮಸಾಲ ದೋಸೆಗೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ನಾವು ಕೆಂಪು ಚಟ್ನಿನ ಒಂದು 5 to 10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಸೊ ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ, ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.